ಐಟಿ ಸಿಟಿ ಬೆಂಗಳೂರಿನ ರಸ್ತೆಗಳನ್ನು ಹೈಫೈ ಮಾಡ್ತೀವಿ ಎಂದಿದ್ದ ಸರ್ಕಾರ ಹಾಗೆ ಪಾಲಿಕೆ ಇದೀಗ ಬರೀ ಮಾತಲ್ಲಿ ಮಾತ್ರ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಿದ್ಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಒಂದೆಡೆ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕಿತ್ತೋದ ರಸ್ತೆಗಳು ಸಿಟಿ ಜನರ ಜೀವ ಹಿಂಡುತ್ತಿದೆ. ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು, ವಾಹನ ಓಡಿಸೋಕೆ ಪರದಾಟ, ಪಾದಾಚಾರಿಗಳಿಗೂ ಸಂಕಷ್ಟ. ಲಗ್ಗೆರೆ ಮುಖ್ಯ ರಸ್ತೆಯಲ್ಲಿ ಸವಾರರು ಅನುಭವಿಸುತ್ತಿರುವ ನರಕ ಅಷ್ಟಿಷ್ಟಲ್ಲ. ಹೌದು, ಲಗ್ಗೆರೆ ಮುಖ್ಯ ರಸ್ತೆ ಅಧ್ವಾನದ ಬಗ್ಗೆ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ಎಷ್ಟೇ ತಂದರೂ ಸಾಕಾಗ್ತಿಲ್ಲ. ಯಾಕಂದ್ರೆ ಮುಖ್ಯ ರಸ್ತೆಯಲ್ಲಿ ಆಳುದ್ದದ ಗುಂಡಿಗಳು ಬಿದ್ದಿವೆ. ಹಳ್ಳ ಗುಂಡಿಗಳ ಮಧ್ಯೆ ವಾಹನ ಸವಾರರು ಸರ್ಕಸ್ ಮಾಡಿಕೊಂಡು ಓಡಾಡ್ತಿದ್ದಾರೆ. ಸವಾರರು ನಿತ್ಯ ಪರದಾಡ್ತಿದ್ದಾರೆ. ಇಲ್ಲಿ ಬರೀ ಹೆಸರಿಗೆ ಓಟ್ ಕೇಳಕ್ ಮಾತ್ರ ಬರ್ತಾರೆ ಅಷ್ಟೇ. ಅವ್ರವ್ರದ್ದು ಅವ್ರು ನೋಡ್ಕೊಂತಾರೆ. ಇಲ್ಲಿ ರೋಡ್ ಅನ್ನೋದು ಯಾವ್ದು ಹಾಕಲ್ಲ. ಪ್ರತಿ ವರ್ಷ ಶಿವರಾತ್ರಿಗೆ ಇಲ್ಲಿ ಒಂದು ರೋಡ್ ಮಾತ್ರ ಚಾಪೆ ಹಾಕ್ಬಿಟ್ಟು ಹೋಗ್ತಾರೆ. ಯಾಕೆ? ರಾಜಕಾರಣಿಗಳು ಬರ್ತಾರೆ, ಅವ್ರ ಮುಂದೆ ಚೆನ್ನಾಗಿರ್ಲಿ ಅನ್ಬಿಟ್ಟು. ಅವ್ರು ಹೋದ್ಮೇಲೆ ಸಾಮಾನ್ಯ ಜನಗಳಿಗೆ ಏನು ಇಲ್ಲ. ಇಲ್ಲಿ ಈ ಕಿತ್ತೋದ ರಸ್ತೆಗೆ ಡಾಂಬರ್ ಹಾಕಿ ಅಂತ ಅದೆಷ್ಟೋ ಬಾರಿ ಮನವಿ ಮಾಡಿದ್ರು ಕೂಡ ಪಾಲಿಕೆ ಕ್ಯಾರೆ ಅಂತಿಲ್ಲ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅಂತ ಬರೀ ಕಾರ್ಯಕ್ರಮ ಮಾಡಿ ಫೋಸ್ ಕೊಡ್ತಿದೆ. ಹೀಗಾಗಿ ಮೊದಲು ಅವಾಂತರ ಬಿದ್ದಿರುವ ರಸ್ತೆ ಸರಿಪಡಿಸಿ ಅಂತ ಪಾಲಿಕೆಗೆ ಜನರು ಚೀಮಾರಿ ಹಾಕ್ತಿದ್ದಾರೆ. ಮೇನು ಕುಡಿಯೋ ನೀರು, ರೋಡ್ ಸಮಸ್ಯೆ 2 ಕೊಟ್ಟರೆ ಜನ ಬೇರೆ ಏನೂ ಕೇಳಲ್ಲ. ಆ 2 ಕೊಟ್ಟರೆ ಸಾಕು. ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ ಈ ಸರ್ಕಾರ. ಆಮೇಲೆ ನೋಡಿದ್ರೆ ಈ ರೋಡ್ ನೋಡಿ ನೀವೇ ನೋಡಿ, ಎಲ್ಲ ಫುಲ್ಲು ಕಿತ್ತೋಗಿದೆ. ರೋಡು ಫುಲ್ಲು ಇದೆ ಅಂತಲ್ಲ, ಒಳಗಡೆ ರೋಡ್ ಎಲ್ಲ ಫುಲ್ ಕಿತ್ತೋಗಿದೆ. ರೋಡ್ ಸಮಸ್ಯೆ ತುಂಬ ಇದೆ. ಏನಾದರೂ ದಯವಿಟ್ಟು ರೋಡ್ ಸಮಸ್ಯೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಬೆಂಗಳೂರಿನ ರಸ್ತೆಗಳನ್ನ ಗುಂಡಿ ಮುಕ್ತ ಮಾಡ್ತೀವಿ, ಹೈಫೈ ಮಾಡ್ತೀವಿ ಅಂತ ಘೋಷಿಸಿದ್ದ ಸರ್ಕಾರ ಬರೀ ಕಾರ್ಯಕ್ರಮಗಳಲ್ಲಿ ಮಾತ್ರ ಬಿಲ್ಡಪ್ ಕೊಡ್ತಿದೆ. ಆದ್ರೆ ಕಾರ್ಯಕ್ರಮಗಳ ಜೊತೆಗೆ ಬದ್ಧತೆಯಿಂದ ಕೆಲಸವನ್ನು ಮಾಡಬೇಕಿದೆ. ಶಾಂತಮೂರ್ತಿ, TV9 ಬೆಂಗಳೂರು.